Hello everyone, welcome to Sankalp Learning. ಸೊ ನಾವು ಡಿಸ್ಕವರಿ ಅನ್ನುವಂಥ ಪಾಠನ ನೋಡ್ತಾ ಇದ್ವಿ ಅಲ್ವಾ. ಸೊ ಡಿಸ್ಕವರಿನ ಇವಾಗ ಕಂಟಿನ್ಯೂ ಮಾಡೋಣ. ಓಕೆ, ನಾವು ಇಲ್ಲಿ ತನಕ ಮಾಡಿದ್ವಿ ಅಲ್ವಾ. ದೇ ಇಗ್ನೋರ್ ಮೈ ಆರ್ಡರ್, ಅವರು ನನ್ನ ಆರ್ಡರ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ. ಓಕೆ, ಸೊ ಇವಾಗ ಕೊಲಂಬಸ್ ಬಾಯ್ ಕಮ್ ಹಿಯರ್. ವಾಟ್ ವೇರ್ ದ ವರ್ಡ್ಸ್? ಪೆಪ್ಪೆ ಆಲ್ಮೋಸ್ಟ್ ವೀಪಿಂಗ್, ಅಳ್ತಾ ಹೇಳ್ತಾನೆ, ದ ಸ್ಯಾಂಟಾ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಸ್ಕೇರ್ಕಾಸ್ ಅಂತಂದ್ರೆ ಡೆಡ್ ಬಾಡಿ. ಓಕೆ, ಸೊ ಇವಾಗ ಪೆಪ್ಪೆ ಹೇಳ್ತಾ ಇದ್ದಾನೆ, ಅವರು ಸ್ಯಾಂಟಾ ಮೆರಿಯಾ ವಿಲ್ ಬಿ ಲೈಟರ್ ಅಂದ್ರೆ ಆತನ ಹೆಣವನ್ನ ಹೊರೋದಿಕ್ಕೆ ಲೈಟ್ ಆಗತ್ತೆ ಅಂತಂದ್ರೆ ಏನರ್ಥ? ಸ್ಯಾಂಟಾ ಮರಿಯಾ ಜೊತೆನೆ ಹಡಗಿನ ಜೊತೆನೆ ಕೊಲಂಬಸ್ ನ ಸುಟ್ಟಾಕ್ಬಿಡೋಣ ಅಥವಾ ಕಿಲ್ ಮಾಡ್ಬಿಡೋಣ ಅಂತ ಮಾತಾಡ್ತಾ ಇದ್ದಾರೆ. ದೇ ಆರ್ ಟಾಕಿಂಗ್ ಅಬೌಟ್ ಕಿಲ್ಲಿಂಗ್ Columbus. Okay, then Columbus bitterly, he said that did he blinks, his blinks is moved more than he will show. ಆತನ ದುಃಖ ಏನು ತೋರ್ಸ್ಕೋತಾ ಇದ್ದಾನೋ ಅದ್ರಗಿಂತ ಜಾಸ್ತಿ ಆಗಿದೆ, ಸ್ಯಾಡ್ ಆಗಿದೆ ಅಂತ ಅರ್ಥ ಮಕ್ಕಳು. ನಿನ್ನೆ ಮಾಡಿದ್ವಿ ಇವ್ನ ಅಲ್ವಾ. ಐ ಆಮ್ ಸಾರಿ, ಫ್ರಾನ್ಸಿಸ್ಕೋ ಹೇಳ್ತಾನೆ, ಐ ಆಮ್ ಸಾರಿ ಸರ್, ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್. ನನ್ಗೆ ಗೊತ್ತು ಅವರ ಫೀಲಿಂಗ್ಸ್ ತುಂಬಾ ಹೈ ಆಗಿದೆ ಅಂತಂದ್ರೆ ಅವ್ರೀಗ ಮನೆಗೆ ಹೋಗೋದಿಕ್ಕೆ ಡೆಸ್ಪರೇಟ್ ಆಗಿದ್ದಾರೆ ಅಂತ ಅನ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡ್ತಾನೆ. ಯಾರು? ಫ್ರಾನ್ಸಿಸ್ಕೋ. ದೆನ್ ಕೊಲಂಬಸ್ ಅಥೋರಿಟೇಟಿವ್ಲಿ, ಅಧಿಕಾರಯುತವಾಗಿ ಕೊಲಂಬಸ್ ಹೇಳ್ತಾನೆ, ಸೆಂಡ್ ಗುಲೆರಿಮೋ ಐರಿಸ್ ಟು ಮೀ. ಸಾರಿ ಸರ್ ಬಟ್ ಕೊಲಂಬಸ್, ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಡಿಸಿಪ್ಲಿನ್ ಶಿಸ್ತಿಗೆ ಯಾವುದೇ ಬಟ್ ಆದರೆ ಗೀದ್ರೆ ಏನು ಇಲ್ಲ, ಶಿಸ್ತನ್ನ ಪಾಲಿಸ್ಬೇಕು ಅಂದ್ಮೇಲೆ ಪಾಲಿಸ್ಬೇಕು. ಫ್ರಾನ್ಸಿಸ್ಕೋ ಅದಕ್ಕೋಸ್ಕರ ಸಿಟ್ಟಾಗಿ, ಡಿಸಿಪ್ಲಿನ್ ಇಸ್ ಅ ಥಿಂಗ್ ಆಫ್ ದ ಪಾಸ್ಟ್ ಸರ್, ಇಟ್ಸ್ ಯು ಆರ್ ಅಸ್. ಈ ಶಿಸ್ತು ಅನ್ನೋದು ಇವೆಲ್ಲ ಹಳೇದಾಯ್ತು, ಇವಾಗ ನಾವು ಅಥವಾ ನೀವು ಇಬ್ಬರಲ್ಲಿ ಒಬ್ಬರು ಅನ್ನೋ ತರ, ನಾನು ಅಥವಾ ನೀನು ಅನ್ನೋ ತರ ಆತ ಮಾತಾಡ್ತಾನೆ. ಕೊಲಂಬಸ್ ಟು ಡಾನ್ ಪೆಡ್ರೋ ಲೆಟ್ ಗುಲೆರಿಮೋ ಐರಿಸ್ ಬಿ ಸೆಂಟ್ ಟು ಮಿ. ಡಾನ್ ಪೆಡ್ರೋಗೆ ತಿರುಗ್ಬಿಟ್ಟು ಇವಾಗ ಫ್ರಾನ್ಸಿಸ್ಕೋ ಈಸ್ ನಾಟ್ ಲಿಸ್ನಿಂಗ್, ಸೊ ಹಿ ಟರ್ನ್ಸ್ ಟು ಡಾನ್ ಪೆಡ್ರೋ ಹತ್ರ ತಿರುಗ್ಬಿಟ್ಟು, ಲೆಟ್ ಗುಲೆರಿಮೋ ಐರಿಸ್ ಬಿ ಸೆಂಟ್ ಟು ಮೀ ಅಂದ್ರೆ ಗುಲೆರಿಮೋ ಐರಿಸ್ ನನ್ನ ಹತ್ರ ಕಳಿಸಿ ಅಂತ ಹೇಳ್ತಾನೆ. he shall know what it is like in irons. ಅಂದ್ರೆ ಏನು ಮಕ್ಳೇ? ಅವನಿಗೆ ಗೊತ್ತಾಗ್ಬೇಕು. ಐರನ್ಸ್ ಅಂತಂದ್ರೆ ಇಲ್ಲಿ ಆಕ್ಚುಲಿ ಚೈನ್ಸ್ ಅಲ್ಲಿ ಇರೋದು ಅಂದ್ರೆ ಕಟ್ಟಿ ಹಾಕೋದು ಅಂತ ಅರ್ಥ. ಓಕೆ, ಸರಪಳಿ. ಐರನ್ಸ್ ಅಂತಂದ್ರೆ ಏನು ಮಕ್ಳೇ? ಸರಪಳಿಯಲ್ಲಿ ಇರೋದು ಅಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಪೆಡ್ರೋ ಈಸ್ ಹಾಫ್ ವೇ ಡೌನ್ ದ ಸ್ಟೇರ್ಸ್. ಆತ ಹೋಗ್ತಾ ಇದ್ದಾನೆ ಕೆಳಗಡೆ, ಹಾಫ್ ವೇನಲ್ಲಿ, ಅರ್ಧ ದಾರಿಯಲ್ಲಿ ಹೋದಾಗ, ಟು ದ ಕ್ವಾರ್ಟರ್ ಡೆಕ್ ಹತ್ರ, ಎಲ್ಲಿಂದ ಪೂಪಲ್ ಇದ್ದಾರೆ ಅವರು, ಅಲ್ಲಿಂದ ಕ್ವಾರ್ಟರ್ ಡೆಕ್ ಅರ್ಧ ದಾರಿ ಹೋದಾಗ, ವೆನ್ ಗುಲೆರಿಮೋ ಐರಿಸ್ ಅಂಡ್ ಅದರ್ ಸೀಮೆನ್ ರಶ್ ಇನ್ ಆನ್ ಆಂಗ್ರಿ ಮಾಸ್ ಟುವರ್ಡ್ಸ್ ಕೊಲಂಬಸ್. ಸೊ ಗುಲೆರಿಮೋ ಐರಿಸ್ ಮತ್ತು ಇತರ ಕ್ರೌಡ್, ಅವರು ನಾವಿಕರು, ಸೀಮೆನ್ ಓಡಿ ಬರ್ತಾ ಇದ್ದಾರೆ. ಓಕೆ, ಕ್ರೌಡ್ ಇನ್ ಅನ್ ಆಂಗ್ರಿ ಮಾಸ್ ಅಂತಂದ್ರೆ ಎಲ್ರು ಒಟ್ಟಾಗಿ ಸಿಟ್ಟಲ್ಲಿ ಕೊಲಂಬಸ್ ಹತ್ರ ಓಡಿ ಬರ್ತಾ ಇದ್ದಾರೆ, ದಂಗೆ ಎದ್ದು. ಪ್ರೌಲಿಂಗ್ ಲೈಕ್ ಇನ್ಫ್ಯೂರಿಯೇಟೆಡ್ ಆನಿಮಲ್ಸ್ ಅಂತಂದ್ರೆ ಸಿಟ್ಟಾಗಿರುವಂತಹ ಆನಿಮಲ್ಸ್, ತುಂಬಾ ವ್ಯಗ್ರವಾಗಿರುವ ಪ್ರಾಣಿಗಳ ಹಾಗೆ. ಇನ್ಫ್ಯೂರಿಯೇಟೆಡ್ ಅಂತಂದ್ರೇನು? ವ್ಯಗ್ರವಾಗಿರುವ, ಉಗ್ರವಾಗಿರುವ ಪ್ರಾಣಿಗಳ ಹಾಗೆ ಓಡಿ ಬರ್ತಾ ಇದ್ದಾರೆ. ಯಾರ ಹತ್ರ? ಕೊಲಂಬಸ್ ಹತ್ರ. ಕೊಲಂಬಸ್ ಅನ್ನ
ಹೊಡೆಯೋದಿಕ್ಕೆ ಅವರು ಬರ್ತಾ ಇದ್ದಾರೆ. ಕೊಲಂಬಸ್ ಇನ್ ಅ ಥಂಡರಸ್ ವಾಯ್ಸ್, ಗುಡುಗಿನಂತಹ ಧ್ವನಿಯಲ್ಲಿ ಕೊಲಂಬಸ್ ಕೂಗ್ತಾನೆ ಇವಾಗ. ಸ್ಟಾಪ್, ನಿಲ್ಲಿ ಅಲ್ಲೇ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋರ್? ಸೊ ಈ ತರ ನೀವು ಕೆಟ್ಟದಾಗಿ, ವೈಲ್ಡ್ ಅಂತಂದ್ರೆ ತುಂಬಾ ಕ್ರೂರವಾಗಿ ಏನು ಕೂಗ್ತಾ ಇದ್ದೀರಾ ಅಲ್ವಾ. ವೈಲ್ಡ್ ಅಂತಂದ್ರೇನು ಕ್ರೂರ. ಓಕೆ, ಕ್ರೂರವಾಗಿ ಕೂಗ್ತಾ ಇದ್ದೀರಲ್ವಾ, ಇದ್ರ ಅರ್ಥ ಏನು, ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಕಿರ್ಚ್ತಾ ಇದ್ದಾನೆ. ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್. ಟ್ರಾನ್ಸ್ಫಿಕ್ಸ್ಡ್ ಮೀನ್ಸ್ stopped. Okay, so here I have given the difficult word meaning. Transfixed ಅಂದ್ರೆ ಸ್ಟಾಪ್. ಆತ ಕಿರ್ಚೋದನ್ನ, ವ್ಯಗ್ರವಾಗಿ ಕೂಗೋದನ್ನ ಕೇಳ್ಬಿಟ್ಟು ಅವರೆಲ್ಲ ಅಲ್ಲೇ ನಿಲ್ತಾರೆ, ಸ್ಟಾಪ್ ಆಗ್ತಾರೆ. ದ ಫಸ್ಟ್ ಮ್ಯಾನ್ ಟು ಮೂವ್ shall spend the rest of the night in irons. ಅಂದ್ರೆ ಮೊದಲು ಯಾರು ಮುಂದೆ ಓಡಿ ಬರ್ತಾ ಇರೋ ಗುಂಪನ್ನ ಉದ್ದೇಶಿಸಿ ಹೇಳ್ತಾ ಇರೋದಿಲ್ಲ. ಮುಂದೆ ಯಾರು ಬರ್ತಾರೋ ಅವರನ್ನ ಇವಾಗ ನಾನು ಚೈನ್ಸ್ ಅಲ್ಲಿ, ಐರನ್ಸ್ ಅಂತಂದ್ರೇನು ಮಕ್ಳೇ, ಸರಪಳಿಯಲ್ಲಿ ಕಟ್ಟಿ ಹಾಕ್ತೀನಿ. ಅವರು ಉಳಿದಿರೋ ರಾತ್ರಿಗಳನ್ನ ಆ ಸರಪಳಿಯಲ್ಲೇ ಕಳಿಬೇಕಾಗತ್ತೆ ಅಂತ ಕೊಲಂಬಸ್ ಹೇಳ್ತಾನೆ. ಅಂದ್ರೆ ಯಾರು ಮುಂದೆ ಬರ್ತಾ ಇದ್ರೋ ಅವ್ರನ್ನ ಸರಪಳಿಯಲ್ಲಿ ಬಂಧಿಸ್ತೇವೆ ಅಂತ. ಸರಪಳಿಯಲ್ಲಿ ಹಾಕೋದು ಅಂತಂದ್ರೆ ಬಂಧಿಸುವುದು, ಬಂಧಿಸುತ್ತೇವೆ ಅಂತ. ದೇರ್ ಈಸ್ ಅ ಪರ್ಸೆಪ್ಟಿಬಲ್ ಪಾಸ್. ಪರ್ಸೆಪ್ಟಿಬಲ್ ಪಾಸ್. ಪಾಸ್ ಅಂತಂದ್ರೆ ಒಂದು ಇದು ಒಂದು ಪಾಸ್ ಕೊಡೋದು, ಸುಮ್ನೆ ಆಗೋದು. ಓಕೆ, ಪರ್ಸೆಪ್ಟಿಬಲ್ ಪಾಸ್ ಡ್ಯೂರಿಂಗ್ ವಿಚ್ ನೋ ಬಡಿ ಮೂವ್ಸ್. ಗ್ರಹಿಸಬಹುದಾದ, ಪರ್ಸೆಪ್ಟಿಬಲ್ ಅಂತಂದ್ರೆ ಗ್ರಹಿಸಬಹುದಾದಂತಹ ಮೌನ ಆವರಿಸಿದೆ ಅಲ್ಲಿ. ಓಕೆ, ಎಲ್ರು ಸುಮ್ನೆ ಆಗ್ತಾರೆ. ನೋ ಬಡಿ ಮೂವ್ಸ್, ಯಾರು ಅಲ್ಲಿಂದ ಮೂವ್ ಆಗೋದಿಲ್ಲ. ದೆನ್ ಅ ವೈಲ್ಡ್ ಕ್ರೈ, ಗುಲೆರಿಮೋ ಐರಿಸ್ ಬ್ರೇಕ್ಸ್ ಅವೇ ಫ್ರಮ್ ದ others and advances towards ಕೊಲಂಬಸ್. ಒಂದು ವೈಲ್ಡ್ ಅಂದ್ರೆ ಜೋರಾಗಿ ಅಳ್ತಾ ಗುಲೆರಿಮೋ ಐರಿಸ್ ಯಾರ ಹತ್ರ, ಕೊಲಂಬಸ್ ಹತ್ರ ಮುಂದೆ ಬರ್ತಾನೆ. ಸೊ ಗುಲೆರಿಮೋ, ಅಂಡ್ ಹೂ ಇಸ್ ಟು ಪುಟ್ ಹಿಮ್ ಇನ್ ಐರನ್ಸ್. ಕ್ರೈ ಅಂತಂದ್ರೆ ಕೂಗ್ತಾ ಬರೋದು ಮಕ್ಳೇ. ಹೂ ಇಸ್ ಟು ಪುಟ್ ಹಿಮ್ ಇನ್ ಐರನ್ಸ್, ಯಾರನ್ನ ಏನು ಬಂಧಿಸ್ತಾ ಇದ್ದೀರಾ ನೀವು, ಯಾರನ್ನ ಬಂಧಿಸ್ತೀರಾ, ಯಾರು ಬಂಧಿಸೋದು. ಹೂ ಇಸ್ ಟು ಪುಟ್ ಹಿಮ್ ಇನ್ ಐರನ್ಸ್, ಯಾರು ಅವನನ್ನ ಬಂಧಿಸ್ತಾರೆ. ವಿ ಆರ್ 30-1, ನಾವು 30 ಜನ ಇದೀವಿ, ನೀನು ಒಬ್ನೇ ಇದೀಯಾ ಅಂತ ಅರ್ಥ. ಓಕೆ, ಸೊ ಯಾರು ನಮ್ಮನ್ನ ಬಂಧಿಸೋದು, ನಾವು 30 ಜನ ಇದೀವಿ ಅಂತ ಗುಲೆರಿಮೋ ಕಿರ್ಚಾಡ್ತಾನೆ. ಕೊಲಂಬಸ್ ಹೇಳ್ತಾನೆ ಕಾಮ್ಲಿ ಅಂತಂದ್ರೆ ಶಾಂತವಾಗಿ, ಯಾವುದೇ ರೀತಿಯ ರಿಯಾಕ್ಷನ್ ಕೊಡೋದಿಲ್ಲ ಕೊಲಂಬಸ್, ಶಾಂತವಾಗಿ. ಇಫ್ ನೋಬಡಿ ಎಲ್ಸ್ ಇಸ್ ಅವೈಲೇಬಲ್ ಫಾರ್ ದ ಆಫೀಸ್ ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್. ಅಂದ್ರೆ ಯಾರು ಮುಂದೆ ಬಂದಿಲ್ಲ ಅಂತಂದ್ರೆ ನಾನೇ ಮಾಡ್ತೀನಿ, ನಾನೇ ಬಂದು ಬಂಧಿಸ್ತೀನಿ ಅಂತ ಕೊಲಂಬಸ್ ಹೇಳ್ತಾನೆ. ಗೆಟ್ ಬಿಲೋ, ಲೆಟ್ ಮಿ ಹಿಯರ್ ನೋ ಮೋರ್ ಆಫ್ ದಿಸ್. ಸೊ ಹೋಗಿ ಎಲ್ರು ಕೆಳಗಡೆ, ಇದ್ರ ಮೇಲೆ ನನಗೆ ಈ ತರ ಯಾವುದೇ ರೀತಿಯ ವಾಯ್ಸ್ಗಳು ಕೇಳಬಾರ್ದು. ಲೆಟ್ ಮಿ ಹಿಯರ್ ನೋ ಮೋರ್ ಆಫ್ ದಿಸ್. ಮತ್ತೆ ಈ ತರ ದಂಗೆಗಳು, ಪ್ರತಿಭಟನೆ, ಈ ತರ ಕಿರ್ಚಾಡೋದನ್ನ ಕೇಳಬಾರ್ದು ನನಗೆ, ಯಾರು ಕಿರ್ಚಾಡಬಾರ್ದು. ಇವಾಗ ಕೆಳಗಡೆ ಹೋಗಿ, ಯಾರು ಬಂಧಿಸಕ್ ಬಂದಿಲ್ಲ ಅಂದ್ರೆ ನಾನೇ ಬಂಧಿಸ್ತೀನಿ ಅಂತ ಕೊಲಂಬಸ್ ಹೇಳ್ತಾನೆ. ಅದಕ್ಕೆ ಗುಲೆರಿಮೋ ಇನ್ ಹೈ ಎಕ್ಸೈಟ್ಮೆಂಟ್, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ, ವಿ ಹ್ಯಾವ್ ಸ್ಟುಡ್ ಟೂ ಮಚ್. ಸ್ಟುಡ್ ಅಂತಂದ್ರೆ ಮಕ್ಳೇ ಆಕ್ಚುಲಿ ನಿಲ್ಲು ಅಂತ, ಆದ್ರೆ ಇಲ್ಲಿ ವಿ ಹ್ಯಾವ್ ಸ್ಟುಡ್ ಟೂ ಮಚ್ ಅಂತಂದ್ರೇನು, ನಾವು ತುಂಬಾ ಸಹಿಸಿಕೊಂಡಿದ್ದೀವಿ, ನಾವು ತುಂಬಾ ಸಹನೆಯಿಂದ ಇದ್ದೀವಿ, ಸಹಿಸಿಕೊಂಡಿದ್ದೀವಿ. ವಿ ಹ್ಯಾವ್ ಬೀನ್ ಡ್ಯೂಪ್ಡ್ ಡೇ ಇನ್ ಡೇ ಔಟ್. ಸೊ ನಮ್ಗೆ ನಾವು ತುಂಬಾ ಮೋಸ ಹೋಗಲ್ಪಟ್ಟಿದ್ದೀವಿ. ಹಗಲು ರಾತ್ರಿ ಅಂದ್ರೆ ಡೈಲಿ ನಮ್ಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಏನಂತ, ಇವಾಗ ಡಿಸ್ಕವರಿ ಆಗತ್ತೆ, ಇವಾಗ ಕೆಲಸ ಮುಗಿಯತ್ತೆ ಅಂತ ಮೋಸ ಮಾಡ್ತಾ ಇದ್ದೀರಾ. ವಿ ಆರ್ ಮೆನ್ ವಿತ್ ದ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್. ನಾವು ಸಾಧಾರಣ ಮನುಷ್ಯರು, ಸಾಧಾರಣ ಮನುಷ್ಯನಿಗೆ ಇರುವಂತಹ ಭಾವನೆಗಳನ್ನ ಹೊಂದಿರುವಂತ ಮನುಷ್ಯರು ನಾವು. ವಿ ವಾಂಟ್ ಅವರ್ ಹೋಮ್ಸ್ ಅಂಡ್ ಅವರ್ ಫ್ಯಾಮಿಲೀಸ್. ನಮ್ಗೆ ನಮ್ಮ ಮನೆ ಮತ್ತೆ ನಮ್ಮ ಕುಟುಂಬ ಬೇಕು ಅಂತ ಗುಲೆರಿಮೋ ಹೇಳ್ತಾ ಇದ್ದಾನೆ. ಐ ಸೇ ಸ್ಯಾಂಟಾ ಮರಿಯಾ ಶಲ್ ಟರ್ನ್ ಹರ್ ಹೆಲ್ಮ್ ಟುವರ್ಡ್ಸ್ ಸ್ಪೇನ್ ಅಟ್ ಒನ್ಸ್.
ನಾನ್ ಹೇಳ್ತಾ ಇದ್ದೀನಿ ಇವಾಗ ಸ್ಯಾಂಟಾ ಮರಿಯಾ ನಾನ್ ಹೇಳಿದ್ರೆ ಈ ಹಡಗಿನ ಚಕ್ರವನ್ನ ವೀಲನ್ನ ತಿರುಗಿಸಿ ನಾವು ಸ್ಪೇನ್ಗೆ ಹೊರಟೋಗ್ಬಿಡ್ಬೋದು. ಆರ್ ವಿ ಆರ್ ನಾಟ್ ಮೆನ್ ಬಟ್ ಶೀಪ್. ಇಲ್ಲಿ ಹೋಗಿಲ್ಲ ಅಂದ್ರೆ ಇವಾಗ ನಾವು ಕುರಿಗಳಾಗ್ತೀವಿ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡಿ, ವಿ ಮಾರಿ ಸ್ಯಾಂಟಾ ಮರಿಯಾ ಶಲ್ ಟರ್ನ್ ಹರ್ ಹೆಲ್ಮ್ ಟುವರ್ಡ್ಸ್ ಸ್ಪೇನ್ ಎಟ್ ಒನ್ಸ್. ಹೆಲ್ಮ್ ಅಂತಂದ್ರೆ ಮಕ್ಳೇ ವೀಲ್, ಆ ಲೆವೆಲ್ ಆರ್ ವೀಲ್ ಕಂಟ್ರೋಲಿಂಗ್ ದ ರಡ್ಡರ್ ಆಫ್ ಅ ಶಿಪ್ ಫಾರ್ ಸ್ಟೇರಿಂಗ್. ನೋಡಿ ಇವಾಗ ವೀಲ್ ಇದೆ, ಇಲ್ಲಿ ತೋರ್ಸಿದೀನಲ್ವಾ, ಇದೇ ಹೆಲ್ಮ್ ಈ ಪಿಕ್ಚರ್. ಓಕೆ, ಸೊ ಈ ಹೆಲ್ಮ್ ಅನ್ನ ತಿರುಗಿಸಿ ಹಡಗಿನ ಒಂದು ಪಾತ್ ದಾರಿಯನ್ನ ಬೇರೆ ಕಡೆ ತಿರುಗಿಸಬಹುದು. ಯಾವ ತರ ನೀವು ಕಾರ್ನ ಸ್ಟೇರಿಂಗ್ ಅನ್ನ ತಿರುಗಿಸ್ತಿರೋ ಅದೇ ತರ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಈ ಹೆಲ್ಮ್ ಅನ್ನ ತಿರುಗಿಸಿದ್ರೆ ನಾವೀಗ ವಾಪಸ್ ಸ್ಪೇನ್ಗೆ ಮನೆಗೆ ಹೊರಟೋಗ್ಬೋದು ಅಂತ ಗುಲೆರಿಮೋ ಕೊಲಂಬಸ್ಗೆ ಹೇಳ್ತಾನೆ. ಓಕೆ, ಕೊಲಂಬಸ್ ಸ್ಟಿಲ್ ಕಾಮ್, ಆದ್ರೂ ತುಂಬಾ ಶಾಂತವಾದ ಧ್ವನಿಯಲ್ಲಿ, ಅಂಡ್ ಹೂ ಶಲ್ ನ್ಯಾವಿಗೇಟ್ ಹರ್. ನ್ಯಾವಿಗೇಟ್ ಅಂತಂದ್ರೆ ದಾರಿ ತೋರುವುದು ಮಕ್ಳೇ. ಓಕೆ, ಸೊ ನ್ಯಾವಿಗೇಷನ್ ಅಂತ ಹೇಳ್ತೀವಿ, ರೂಟ್ ಮ್ಯಾಪ್ ಅನ್ನ ತೋರಿಸೋದು. ಹೂ ಶಲ್ ನ್ಯಾವಿಗೇಟ್ ಹರ್, ಹಾಗಾದ್ರೆ ಯಾರು ಅವಳು ಹರ್ ಅಂತಂದ್ರೆ ಇಲ್ಲಿ ಶಿಪ್. ಓಕೆ, ಶಿಪ್ ಯಾವುದು? ಸ್ಯಾಂಟಾ ಮೆರಿಯಾ. ಹೂ ಶಲ್ ನ್ಯಾವಿಗೇಟ್ ಹರ್, ಹಾಗಾದ್ರೆ ಯಾರು ದಾರಿಯನ್ನ ತೋರಿಸ್ತಾರೆ, ಮ್ಯಾಪ್ ಅನ್ನ ತೋರಿಸ್ತಾರೆ? ನಾನು ಕ್ಯಾಪ್ಟನ್ ಇದ್ದೀನಿ, ನಾನ್ ತೋರ್ಸಲ್ಲ ಅಂದ್ರೆ ಯಾರು ತೋರಿಸ್ತಾರೆ ಅನ್ನೋ ತರ ಯಾರು ಕೊಲಂಬಸ್ ಕೇಳ್ತಾ ಇದ್ದಾನೆ. ಇಲ್ಲಿ ಹೂ ಶಲ್ ನ್ಯಾವಿಗೇಟ್ ಹರ್ ಅಂತಂದ್ರೆ ಈ ಸೆಂಟೆನ್ಸ್ ನ ನಿಮ್ಗೆ ಎಕ್ಸ್ಟ್ರಾಕ್ಟ್ ಗೆ ಕೇಳ್ಬೋದು. ಓಕೆ, ಸೊ ಹೂ ಸೆಡ್ ದೀಸ್ ವರ್ಡ್ಸ್? ಕೊಲಂಬಸ್ ಸೆಡ್ ದೀಸ್ ವರ್ಡ್ಸ್. To whom it has been told, it has been told, it has been told to ಗುಲೆರಿಮೋ ಅಲ್ವಾ? ಸೊ ನ್ಯಾವಿಗೇಟ್ ಹರ್, ವಾಟ್ ಈಸ್ ಹರ್ ಹಿಯರ್? ಹರ್ ಅಂತಂದ್ರೆ ಏನು ಮಕ್ಳೇ? ಸ್ಯಾಂಟಾ ಮೆರಿಯಾ ಶಿಪ್. ಓಕೆ, ಸೊ ಈ ತರ ಯಾರು ಹಾಗಾದ್ರೆ ನ್ಯಾವಿಗೇಟ್ ಮಾಡ್ತಾರೆ, ದಾರಿಯನ್ನ ತೋರಿಸ್ತಾರೆ ಅಂತ ಕೊಲಂಬಸ್ ಕೇಳ್ತಾ ಇದ್ದಾನೆ. ಅದಕ್ಕೆ ಗುಲೆರಿಮೋ ಹೇಳ್ತಾನೆ, ದರ್ ಇಸ್ ಪ್ಲೆಂಟಿ ಹಿಯರ್ ಹೂ ಕ್ಯಾನ್ ಡೂ ದಟ್. ಪ್ಲೆಂಟಿ ಅಂತಂದ್ರೆ ಎ ಲಾಟ್, ಇಲ್ಲಿ ತುಂಬಾ ಜನ ಇದ್ದಾರೆ ಆ ಕೆಲಸ ಮಾಡೋವಂಥವ್ರು. ದೇರ್ ಇಸ್ ಪ್ಲೆಂಟಿ ಆಫ್ ಮೆನ್ ಹಿಯರ್. ವಿ ಆರ್ 30 to 50 ಅಂತ ಹೇಳಿದಾರಲ್ವಾ, ದೇರ್ ಆರ್ ಲಾಟ್ಸ್ ಆಫ್ ಮೆನ್ ಹೂ ಕ್ಯಾನ್ ಡೂ ದಟ್ ವರ್ಕ್ ಅಂತ ಹೇಳ್ತಾನೆ. ದ ಡೆವಿಲ್ಸ್ ವಿತ್ ಯು ಅಂದ್ರೆ ನಿನ್ನ ಹತ್ತಿರ ಒಂದು ರಾಕ್ಷಸ ಶಕ್ತಿ ಇದೆ. ಡೆವಿಲ್ ಅಂತಂದ್ರೇನು? ಶಕ್ತಿ ಮಕ್ಕಳೇ. ವಿ ಆಲ್ ನೋ ದಟ್, ನಮ್ಗೆಲ್ಲ ಗೊತ್ತು. ರೈಡಿಂಗ್ ದ ಈಸ್ಟರ್ಲಿ ವಿಂಡ್ ಅಂತಂದ್ರೆ ಪೂರ್ವದ ಗಾಳಿ, ಪೂರ್ವದ ಗಾಳಿ ಅಥವಾ ಚಂಡಮಾರುತ ಅಂತ ಅರ್ಥ. ಓಕೆ, ಸೊ ಈಸ್ಟರ್ಲಿ ವಿಂಡ್, ಅದನ್ನ ತೂರ್ಕೊಂಡು ಹೋಗುವಷ್ಟು ನಿನಗೆ ಡೆವಿಲ್ ಅಂತ ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತು. ಬಟ್ ವಿ ಆರ್ ನಾಟ್ ಮೆನ್ ಅನ್ಯೂಸ್ ಟು ದ ಸಿ. ಆದ್ರೆ ನಮಗೂ ಕೂಡ, ನಾವು ಸಮುದ್ರವನ್ನ ನೋಡದೇ ಇರುವಂತವ್ರೇನಲ್ಲ. ಅನ್ಯೂಸ್ಡ್ ಅಂತಂದ್ರೇನು? ನಾವು ಸಮುದ್ರಕ್ಕೆ ಗೊತ್ತಿಲ್ಲದೆ ಇರುವಂತವ್ರೇನಲ್ಲ, ನಮಗೂ ಸಮುದ್ರದ ಬಗ್ಗೆ ಗೊತ್ತು. ಒನ್ಸ್ ಕ್ಲಿಯರ್ ಆಫ್ ದಿಸ್ ಡೆವಿಲ್ಸ್ ಟ್ರ್ಯಾಕ್ ಟು ನೋ ವೇರ್ ವಿಲ್ ಬ್ಲೋ ಅವರ್ ವೇ ಬ್ಯಾಕ್ ಹೋಮ್. ಒನ್ಸ್ ಕ್ಲಿಯರ್ ಆಫ್ ದಿಸ್ ಡೆವಿಲ್ಸ್ ಟ್ರ್ಯಾಕ್, ಈ ಡೆವಿಲ್ಸ್ ಟ್ರ್ಯಾಕ್ ಒಂದ್ಸಲ ಕ್ಲಿಯರ್ ಆಗ್ಬಿಟ್ರೆ ನೋ ವೇರ್, ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವೇ ಅದನ್ನ ಮನೆಗೆ ಹೋಗ್ಬಿಡ್ತೀವಿ, ಕರ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ ಅಂತ ಯಾರು ಹೇಳ್ತಾರೆ ಇಲ್ಲಿ? ಗುಲೆರಿಮೋ ಏನ್ ಹೇಳ್ತಾನೆ? ತುಂಬಾ ಜನ ಇದ್ದಾರೆ ನ್ಯಾವಿಗೇಟ್ ಮಾಡೋವಂಥವ್ರು, ನೀನೊಬ್ನೇ ಅಲ್ಲ. ಓಕೆ, ಸೊ ನನಗೆ ಗೊತ್ತು, ಪೂರ್ವದ ಗಾಳಿಯನ್ನು ಕೂಡ ತೂರಿಕೊಂಡು ಅಗೇನ್ಸ್ಟ್ ಹೋಗುವಂತಹ ಡೆವಿಲ್ಸ್ ಪವರ್ ನಿನ್ನ ಹತ್ರ ಇದೆ ಅನ್ನೋದು ನಮ್ಗೊತ್ತು, ಟ್ಯಾಲೆಂಟ್ ಇದೆ ಅಂತ. ಆದ್ರೆ ನಾವು ಕೂಡ ಸಮುದ್ರಕ್ಕೆ ಅಪರಿಚಿತರೇನಲ್ಲ. ಅನ್ಯೂಸ್ಡ್ ಅಂತಂದ್ರೆ ಅಪರಿಚಿತರೇನಲ್ಲ, ನಾವು ಸಮುದ್ರನ ನೋಡಿದೀವಿ. ಸೊ ಒಂದ್ಸಲ ಈ ಡೆವಿಲ್ಸ್ ಟ್ರ್ಯಾಕ್ ಕ್ಲಿಯರ್ ಆಗ್ಬಿಟ್ರೆ ನಾವು ಹೇಗ್ ಮನೆಗೆ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತು ಅಂತ ಸವಾಲ್ ಆಗ್ತಾ ಇದ್ದಾನೆ, ಚಾಲೆಂಜ್. ಯಾರು? ಗುಲೆರಿಮೋ. ಸೈನ್ಸ್ ಆಫ್ ಅಸೆಂಟ್ ಫ್ರಾಮ್ ದ ರೆಸ್ಟ್ ಆಫ್ ದ ಕ್ರ್ಯೂ. ಅಸೆಂಟ್ ಅಂತಂದ್ರೆ ಒಪ್ಪಿಗೆ. ಸೊ ಅಲ್ಲಿ ಒಪ್ಪಿಗೆ ಸೂಚಿಸುವಂತ ಸೈನ್ ಬೇರೆ ಉಳಿದವರಿಂದ ಎಲ್ಲರಿಂದ ಬರುತ್ತೆ. ಅಂದ್ರೆ ಎಸ್ ಎಸ್ ಅಂತ ಎಲ್ರು ಕಿರ್ಚಾಡ್ತಾರೆ. ಓಕೆ, ಅದನ್ನ ಗುಲೆರಿಮೋ ಹೇಳಿರೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಕೊಲಂಬಸ್ ರೇಸಸ್ ಹಿಸ್ ಹ್ಯಾಂಡ್ ಅಪೀಲಿಂಗ್ ಫಾರ್ ಸೈಲೆನ್ಸ್. ಕೊಲಂಬಸ್ ಏನ್ ಮಾಡ್ತಾನೆ? ತನ್ನ ಕೈಯನ್ನ ಎತ್ತುತ್ತಾನೆ, ಅಪೀಲಿಂಗ್ ಫಾರ್
ಸೈಲೆನ್ಸ್, ಎಲ್ಲರಿಗೂ ಸೈಲೆಂಟ್ ಆಗಿರಿ, ಸುಮ್ನೆ ಇರಿ ಅನ್ನೋ ತರ ಆಕ್ಷನ್ ಮಾಡ್ತಾನೆ. ಹಿ ಈಸ್ ಪೇಲರ್ ದ್ಯಾನ್ ಹಿಸ್ ವೋಂಟ್ ಬಟ್ ವೆರಿ ಕಾಮ್. ವೋಂಟ್ ಅಂದ್ರೆ ಟು ಹ್ಯಾವ್ ದ ಹ್ಯಾಬಿಟ್ ಆಫ್ ಡೂಯಿಂಗ್ ಸಮಥಿಂಗ್. ಹಿ ಈಸ್ ಪೇಲರ್ ದ್ಯಾನ್ ಹಿಸ್ ವೋಂಟ್ ಅಂದ್ರೆ ಆತ ತುಂಬಾ ಬೇಜಾರಾಗಿದ್ದಾನೆ, ಮುಂಚೆಗಿಂತ ಯಾವಾಗ್ಲೂ ಇರೋದಕ್ಕಿಂತ ಬೇಜಾರಾಗಿದ್ದಾನೆ. ಬಟ್ ವೆರಿ ಕಾಮ್, ಆದರೂ ಕೂಡ ತುಂಬಾ ಶಾಂತವಾಗಿ ಕೂತಿದ್ದಾನೆ. ಯಾರು? ನಿಂತಿದ್ದಾನೆ. ಯಾರು? ಕೊಲಂಬಸ್. ಇಲ್ಲಿ ಕೊಲಂಬಸ್ ಹೇಳ್ತಾನೆ ಗುಲೆರಿಮೋಗೆ, ಗುಲೆರಿಮೋ ಹ್ಯಾಸ್ ಚಾಲೆಂಜ್ಡ್ ಹಿಮ್ ಅಲ್ವಾ, ಆತ ಚಾಲೆಂಜ್ ಮಾಡಿರುವಂತದ್ದು ಯಾರಿಗೆ? ಕೊಲಂಬಸ್ಗೆ. ಡಾನ್ ಗುಲೆರಿಮೋ, ಯು ಆರ್ ಅನ್ ಎಕ್ಸಲೆಂಟ್ ಸೇಲರ್. ನೀನು ಒಬ್ಬ ತುಂಬಾ ಅತ್ಯುತ್ತಮ ನಾವಿಕ. ಎಕ್ಸಲೆಂಟ್ ಅಂತಂದ್ರೆ ಏನು ಮಕ್ಳೇ? ಅತ್ಯುತ್ತಮ. ನೀನು ಒಬ್ಬ ಅತ್ಯುತ್ತಮ ನಾವಿಕ. ಅ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್, ತುಂಬಾ ಸಂಪನ್ಮೂಲ, ಅಥವಾ ಇಲ್ಲಿ ಟ್ಯಾಲೆಂಟ್ ಅಂತ ತಗೋಬಹುದು ನೀವು. ಓಕೆ, ನಿನಗೆ ತುಂಬಾ ಗೊತ್ತು ಅಂದ್ರೆ ತುಂಬಾ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ನೀನು, ತುಂಬಾ ಒಳ್ಳೆಯ ಅತ್ಯುತ್ತಮ ನಾವಿಕ ಕೂಡ ಹೌದು. ಸಮ್ ಡೇ ಇಫ್ ಯುವರ್ ಟಂಗ್ ಡಸ್ ನಾಟ್ ರನ್ ಅವೇ ವಿತ್ ಯುವರ್ ಡಿಸ್ಕ್ರಿಷನ್. ಡಿಸ್ಕ್ರಿಷನ್ ಅಂತಂದ್ರೆ ಎಬಿಲಿಟಿ ಟು ಡು ರೈಟ್ ಥಿಂಕಿಂಗ್, ಸರಿಯಾದ ಆಲೋಚನೆ ಮಾಡುವಂತಹ ಶಕ್ತಿ. ಸೊ ನಿನ್ನ ನಾಲಿಗೆ ನಿನ್ನ ಆಲೋಚನೆ ಮಾಡುವಂತಹ ಶಕ್ತಿಯಿಂದ ದೂರ ಇಲ್ದಿದ್ರೆ ಅಂದ್ರೆ ಏನರ್ಥ? ನೀನು ನಿನ್ನ ನಾಲಿಗೆಯನ್ನ ಹರಿಬಿಡದೆ ಇದ್ರೆ, ಬಾಯಿಗೆ ಬಂದಂತೆ ಮಾತಾಡದಿದ್ರೆ, ಯು ವಿಲ್ ಅಚೀವ್ ಪ್ರಾಸ್ಪ್ಯಾರಿಟಿ ಇನ್ ಯುವರ್ ಕಾಲಿಂಗ್. ಅಂದ್ರೆ ನೀನು ನಿನ್ನ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡ್ಬೋದು. ನಿನ್ನ ನಾಲಿಗೆಯನ್ನ ಹರಿಬಿಡದೆ ಇದ್ರೆ, ಸರಿಯಾಗಿ ಯೋಚನೆ ಮಾಡಿ ಮಾತಾಡಿದ್ರೆ ನೀನು ನಿನ್ನ ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು ಅಂತ ಯಾರು ಹೇಳ್ತಾರೆ? ಕೊಲಂಬಸ್ ಹೇಳ್ತಾನೆ. ಟುಡೇ ಯು ಆರ್ ಆನ್ ಏಬಲ್ ಬಾಡಿಡ್ ಸೀ ಮ್ಯಾನ್ ಅಂಡ್ ನೋ ಮೋರ್. ನೀನು ಇವತ್ತು ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ನೀನು ಒಬ್ಬ ನಾವಿಕ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಲ್ಲ. ಓಕೆ, ಇವತ್ತು ನೀನು ಇಷ್ಟು ಮಾತಾಡ್ತೀಯ, ಅಷ್ಟು ಟ್ಯಾಲೆಂಟೆಡ್ ಆಗಿದೀಯ, ಆದ್ರೂ ಕೂಡ ಇವತ್ತು ಒಬ್ಬ ಸೀಮ್ಯಾನ್, ಸಾಧಾರಣ ಸಾಮರ್ಥ್ಯ ಇರುವಂತಹ ಒಬ್ಬ ನಾವಿಕ ಅಷ್ಟೇ, ಅದಕ್ಕಿಂತ ಬಿಟ್ಟು ಬೇರೇನು ಇಲ್ಲ. ನಾನು ಇಲ್ಲಿ ಕ್ಯಾಪ್ಟನ್ ಅನ್ನೋ ತರ ಹೇಳ್ತಾನೆ. ಐ ಆಮ್ ಯುವರ್ ಕ್ಯಾಪ್ಟನ್, ನಾನು ನಿನ್ನ ಕ್ಯಾಪ್ಟನ್. ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ. ನಿನ್ನ ಡ್ಯೂಟಿ ಏನು? ನನ್ನನ್ನ ಒಬೇ ಮಾಡೋದು, ನನ್ನ ಆರ್ಡರ್ ಅನ್ನ ಫಾಲೋ ಮಾಡೋದು, ನನಗೆ ವಿಧೇಯನಾಗಿರುವುದು. ಒಬೇ ಅಂದ್ರೆ ವಿಧೇಯನಾಗಿರುವುದು. ಆಸ್ ಮೈನ್ ಈಸ್ ಟು ಒಬೇ ದ ರಾಯಲ್ ಸಾವೆರಿಯನ್ಸ್. ನನ್ನ ಡ್ಯೂಟಿ ಏನು? ರಾಯಲ್ ಸಾವೆರಿಯನ್ ಅಂತಂದ್ರೆ ಸಾರ್ವಭೌಮರನ್ನ, ಯಾರು? ಸ್ಪೇನಿನ ಸಾರ್ವಭೌಮತ್ವ, ಯಾರು? ರಾಜ ಮತ್ತು ರಾಣಿ, ಅವರನ್ನ ಒಬೆ ಮಾಡೋದು, ಅವರಿಗೆ ವಿಧೇಯನಾಗಿರುವುದು ನನ್ನ ಕೆಲಸ, ನನಗೆ ವಿಧೇಯನಾಗಿರುವುದು ನಿನ್ನ ಕೆಲಸ. ಲೆಟ್ ದ್ಯಾಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್. ಸೊ ಇದು ನಮ್ಮಿಬ್ಬರ ಮಧ್ಯೆ ಸರಿಯಾಗಿ ಅರ್ಥ ಆಗ್ಬೇಕು. ನನ್ನ ಡ್ಯೂಟಿ ಸ್ಪೇನಿನ ಒಂದು ರಾಜ ರಾಣಿಯನ್ನ, ಸಾರ್ವಭೌಮತ್ವವನ್ನ ವಿಧೇಯನಾಗಿ ಪಾಲಿಸುವುದು. ನಿನ್ನ ಡ್ಯೂಟಿ ಏನು? ನನ್ನ ಆರ್ಡರ್ ನ ಪಾಲಿಸುವುದು ಅಷ್ಟೇ. ಸೊ ಇದು ಈ ಒಂದು ವಿಷಯ ನಮ್ಮಿಬ್ಬರ ಮಧ್ಯೆ ಸರಿಯಾಗಿ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಅಂಡ್ ಶಲ್ ನಾಟ್ ಫಾಲ್ ಔಟ್ ಅಂದ್ರೆ ಇದಕ್ಕೆ ಬಿಟ್ಟು ಬೇರೆ ಏನು ಮಾಡೋದು ಬೇಡ ಅಂತ. ನೌ ರಿಟರ್ನ್ ಟು ಯುವರ್ ಡ್ಯೂಟೀಸ್. ಹಾಗಾದ್ರೆ ಈಗ ನೀನು ನಿನ್ನ ಡ್ಯೂಟಿಗೆ, ಕರ್ತವ್ಯಕ್ಕೆ ವಾಪಸ್ಸಾಗು, ಜಾಸ್ತಿ ಮಾತಾಡ್ಬೇಡ ಅನ್ನೋ ತರ ಇಲ್ಲಿ ಕೊಲಂಬಸ್ ಹೇಳ್ತಾ ಇದ್ದಾನೆ. ಯಾರಿಗೆ ಎಚ್ಚರಿಸ್ತಾ ಇದ್ದಾನೆ? ಡಾನ್ ಗುಲೆರಿಮೋಗೆ. ಅಗೇನ್ ಅಷ್ಟು ಮಾತಾಡ್ತಾ ಇದ್ದಾಗ ಅಗೇನ್ ಅ ಪರ್ಸೆಪ್ಟಿಬಲ್ ಪಾಸ್ ಅಂದ್ರೆ ಗ್ರಹಿಸಬಹುದಾದಂತಹ ಒಂದು ಶಾಂತತೆ ಅಲ್ಲಿ ಆವರಿಸತ್ತೆ. ಗ್ರಹಿಸಬಹುದಾದ ಪಾಸ್ ಅಂತಂದ್ರೆ ಮೌನ, ಯಾರು ಮಾತಾಡೋದಿಲ್ಲ, ಮೌನ ಆವರಿಸತ್ತೆ. ಕೊಲಂಬಸ್ ಅಥಾರಿಟೇಟಿವ್ ಮ್ಯಾನರ್ ಹೋಲ್ಡ್ಸ್ ದೆಮ್. ಕೊಲಂಬಸ್ ನ ಒಂದು ಅಧಿಕಾರಯುತವಾದ ನಡೆ ಅವರನ್ನ ಅಲ್ಲಿ ಶಾಂತವಾಗಿ ಇರಿಸಕ್ಕೆ ಹೆಲ್ಪ್ ಆಗತ್ತೆ. ಓಕೆ, ತಡೆ ಹಿಡಿಯತ್ತೆ ಅವರನ್ನ, ಮಾತಾಡದೆ ಇರೋ ಹಾಗೆ. ಪ್ರೆಸೆಂಟ್ಲಿ ಡಿಯಾಗೋ ಬ್ರೇಕ್ಸ್ ಔಟ್. ಈಗ ಡಿಯಾಗೋ ಬ್ರೇಕ್ಔಟ್ ಆಗ್ತಾನೆ. ಡಿಯಾಗೋ ಹೇಳ್ತಾನೆ, ವರ್ಡ್ಸ್ ಫಾರ್ ಚಿಲ್ಡ್ರನ್. ಈ ಮಾತುಗಳೆಲ್ಲ ಮಕ್ಳಿಗೆ ಹೇಳಿ, ನಮಗಲ್ಲ.
ಫ್ರಾತ್ ಅಂಡ್ ಸ್ಕ್ರಮ್ ವಿ ಆರ್ ಮೆನ್ ರೀಸನ್ ವಿತ್ ಅಸ್. ಅಂದ್ರೆ ಸಿಲಿ, ಇವೆಲ್ಲ ತುಂಬಾ ಸಿಲಿ ಆಗಿರೋದು, ತುಂಬಾ ಚಿಕ್ಕದಾದ ವಿಷಯಗಳು. ಓಕೆ, ನೀವು ರೂಲ್ಸ್ ಏನ್ ಹೇಳ್ತಾ ಇದ್ದೀರೋ, ಇವೆಲ್ಲ ಏನ್ ಪಾಠ ಹೇಳ್ತಾ ಇದ್ದೀರೋ, ಈ ಪಾಠವನ್ನ ಮಕ್ಕಳಿಗೆ ಹೇಳಿ, ನಮ್ಗಲ್ಲ. ಇವೆಲ್ಲ ನಮ್ಗೆ ತುಂಬಾ ಸಿಲ್ಲಿ. ವಿ ಆರ್ ಮೆನ್, ನಾವು ದೊಡ್ಡವರು. ರೀಸನ್ ವಿತ್ ಅಸ್, ನಮ್ಮ ಹತ್ರ ಸರಿಯಾಗಿ ಬಿಹೇವ್ ಮಾಡಿ. ರೀಸನ್ ಅಂತಂದ್ರೇನೋ, ನಮ್ಮ ಹತ್ರ ಸರಿಯಾಗಿ ಬಿಹೇವ್ ಮಾಡಿ, ಇವೆಲ್ಲ ನಮ್ಗೆ ಹೇಳಕ್ ಬರ್ಬೇಡಿ ಅಂತ ಹೇಳ್ತಾನೆ. ಕೊಲಂಬಸ್ ಹೇಳ್ತಾನೆ ಇವಾಗ, ಸೈಲೆನ್ಸ್, ಎಲ್ರು ಸುಮ್ನೆ ಇರಿ. ದ ಟೋನ್ ಆಫ್ ಅಥಾರಿಟಿ ಕಾಮ್ಸ್ ದ ಮೆನ್, ಆತನ ಅಧಿಕಾರದ ಒಂದು ವಾಣಿ. ಟೋನ್ ಆಫ್ ಅಥಾರಿಟಿ ಅಂತಂದ್ರೇನು, ಅಧಿಕಾರದಲ್ಲಿ ನುಡಿದಂತಹ ಮಾತು ಅವರನ್ನೆಲ್ಲ ಶಾಂತವಾಗಿ ಇರಿಸತ್ತೆ. ಕಾಮ್ ಅಂತಂದ್ರೆ ಶಾಂತ. ಹೂ ರಿಮೇನ್ ಹವೆವರ್ ಇನ್ ಅ ಹಡಲ್ಡ್ ಕ್ರೌಡ್, ಇಲ್ಲ ಅಂದ್ರೆ ಯಾವಾಗ್ಲೂ ಕ್ರೌಡ್ ಅಲ್ಲಿ ಇರ್ತಾ ಇದ್ದವರು, ಅಂದ್ರೆ ಅಧಿಕಾರಯುತವಾಗಿ ಸೈಲೆನ್ಸ್ ಅಂತ ಅಂದ್ರೆ ಮಾತ್ರ ಅವರು ಸುಮ್ನೆ ಇರ್ತಾರೆ, ಗದರಿಸಿದ್ರೆ. ಇಲ್ಲ ಅಂದ್ರೆ ಯಾವಾಗ್ಲೂ ಕ್ರೌಡ್ ಅಲ್ಲಿ ಒಂದು ಗುಂಪು ಗುಂಪಾಗಿ ಗಲಾಟೆ ಮಾಡ್ತಾ ಇರುವಂತವ್ರು ಸುಮ್ನೆ ಇರಕ್ಕೆ ಸ್ಟಾರ್ಟ್ ಆಗ್ತಾರೆ. ಮರ್ಮರಿ ಡಿಸ್ಕಂಟೆಂಟ್ಲಿ, ಯಾವಾಗ್ಲೂ ಅತೃಪ್ತಿಯಿಂದ ಗೊಣಗ್ತಾ ಗಲಾಟೆ ಮಾಡ್ತಾ ಇರುವಂತವ್ರು ಕೊಲಂಬಸ್ನ ಅಧಿಕಾರಯುತವಾದ ಧ್ವನಿಯನ್ನ ಕೇಳಿ ಸುಮ್ನಾಗ್ತಾರೆ. ಕೊಲಂಬಸ್ ಟರ್ನ್ಸ್ ಅಂಡ್ ಗೋಸ್ ಅಪ್ ದ ಸ್ಟೇರ್ಸ್, ಆತ ತಿರುಗಿ ಮೆಟ್ಟಿಲನ್ನ ಹತ್ತಿ ಮೇಲೆ ಹೋಗ್ತಾನೆ. ಪೂಪ್ಗೆ, ಕ್ವಾರ್ಟರ್ ಡೆಕ್ಗೆ ಬಂದಿದ್ರು ಅವ್ರು ಅಲ್ವಾ ಮಾತಾಡ್ತಾ, ಅಲ್ಲಿ ಪೂಪ್ಗೆ. ಪೂಪ್ ಅಂತಂದ್ರೆ ಅ ಪ್ಲೇಸ್ ವೇರ್ ಕ್ಯಾಪ್ಟನ್ ಕ್ಯಾನ್ ಸ್ಟ್ಯಾಂಡ್ ಅಂಡ್ ಆರ್ಡರ್ ಹಿಸ್ ಸಬಾರ್ಡಿನೇಟ್ಸ್, ಎಲ್ಲಿ ಅತ್ಯುನ್ನತವಾದ ಸ್ಥಳ ಹಡಗಿನಲ್ಲಿ, ಶಿಪ್ ಅಲ್ಲಿ, ಅಲ್ಲಿ ನಿಂತು ಒಬ್ಬ ಕ್ಯಾಪ್ಟನ್ ತನ್ನ ಇತರ ಕ್ರೂ ಮೆಂಬರ್ಸ್ಗೆ ವಿಧೇಯರಾಗಿರುವಂತವರಿಗೆ ಆರ್ಡರ್ ಅನ್ನ ಕೊಡಬಹುದು. ವೇರ್ ಹಿ ಸ್ಟ್ಯಾಂಡ್ಸ್ ಅಂಡ್ ಲುಕ್ಸ್ ಡೌನ್ ಅಪಾನ್ ದ ಮೆನ್, ಆತ ಅಲ್ಲಿ ನಿಂತು ಬಿಟ್ಟು ಕೆಳಗಡೆ ನಿಂತಿರೋ ಮೆನ್ ಅನ್ನ, ಇತರ ನಾವಿಕರನ್ನ ನೋಡ್ತಾನೆ. ಡಿಯಾಗೋ ಸ್ನಾರ್ಲಿಂಗ್, ಸ್ನಾರ್ಲಿಂಗ್ ಅಂತಂದ್ರೆ ಸಿಡುಕುತ್ತ. ಸ್ನಾರ್ಲಿಂಗ್ ಅಂತಂದ್ರೆ ಏನು ಮಕ್ಳೇ, ಸಿಡುಕು, ಸಿಟ್ಟಿನಿಂದ, ಕೋಪದಿಂದ ಗೊಣಗುವುದು. ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ಹೋಲಿ ಗ್ರೌಂಡ್ ನೌ, ನೀನೇನ್ ಅನ್ಕೊಂಡಿದೀಯಾ, ನೀನು ಒಂದು ಪವಿತ್ರವಾದ ಗ್ರೌಂಡ್ ಅಲ್ಲಿ, ಭೂಮಿ ಮೇಲೆ, ನೆಲದಲ್ಲಿ, ಗ್ರೌಂಡ್ ಅಂದ್ರೆ ನೆಲ, ಪವಿತ್ರ ನೆಲದಲ್ಲಿ ನಿಂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದೀಯಾ ಅಂತ ಹೇಳ್ತಾನೆ. ಯಾರು? ಡಿಯಾಗೋ. ಯಾರಿಗೆ ಹೇಳೋದು ಇದನ್ನ? ಕೊಲಂಬಸ್ಗೆ. ಓಕೆ, ಎಕ್ಸ್ಟ್ರಾಕ್ಟ್ಗೆ ಕೇಳ್ಬೋದು. ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ಹೋಲಿ ಗ್ರೌಂಡ್ ನಾ, ನನಗನ್ಸುತ್ತೆ ನೀನು ಪವಿತ್ರವಾದ ನೆಲದಲ್ಲಿ ನಿಂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ. ಹಿ ಬೌನ್ಸ್ ಟುವರ್ಡ್ಸ್ ದ ಸ್ಟೇರ್ಸ್, ಆತ ಮೆಟ್ಟಿಲನ್ನ ಹತ್ತಕ್ಕೆ ಹೋಗ್ತಾ ಇದ್ದಾನೆ. ವಾಯ್ಸಸ್, ಅಷ್ಟರಲ್ಲಿ ಎಲ್ಲರೂ ಕಿರ್ಚೋದಿಕ್ಕೆ ಶುರು ಮಾಡ್ತಾರೆ. ಇನ್ನ ಸಡನ್ ಲೌಡ್ ಕೋರಸ್, ಟ್ಯುಮಿಲ್ಟಿಯಸ್ಲಿ ಅಂತಂದ್ರೆ ತಕ್ಷಣವಾಗಿ, ಸಡನ್ ಆಗಿ, ಜೋರಾಗಿ ಎಲ್ರು ಕಿರ್ಚೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾವ್ ಹಿಮ್ ಡೌನ್, ಆತನನ್ನ ಕೆಳಗಿಳಿಸಿ. ಪಿಚ್ ಹಿಮ್ ಓವರ್ ಬೋರ್ಡ್, ಆತನನ್ನ ಪಿಚ್ ಹಿಮ್ ಓವರ್ ಬೋರ್ಡ್ ಅಂತಂದ್ರೆ ಆತನ್ನ ಕೆಳಗಿಳಿಸಿ. ಪುಟ್ ಹಿಮ್ ಇನ್ ಐರನ್ಸ್, ಆತನ್ನ ಬಂಧಿಸಿ. ಓವರ್ ಬೋರ್ಡ್ ಅಂತಂದ್ರೆ ಪ್ಲೇಸ್ ಇನ್ ದ ಶಿಪ್. ಓಕೆ, ಸೊ ಪೂಪ್ ಇಂದ ಆತನನ್ನ ಓವರ್ ಬೋರ್ಡ್ಗೆ ಕಳಿಸಿ, ದೂಡಿ, ಬಿಸಾಕಿ ಅಂತ. ಪಿಚ್ ಹಿಮ್ ಅಂತಂದ್ರೆ ಬಿಸಾಕೋದು. ಪುಟ್ ಹಿಮ್ ಇನ್ ಐರನ್ಸ್, ಆತನನ್ನ ಬಂಧಿಸಿ. ನಮ್ಮನ್ನ ಬಂಧಿಸ್ತೀನಿ ಅಂತಿದ್ದ ಅಲ್ವಾ, ಆತನನ್ನ ಬಂಧಿಸಿ. ಡೆವಿಲ್ಸ್ ಟೂಲ್, ಈತ ಒಬ್ಬ ರಾಕ್ಷಸನ ಒಂದು ಟೂಲ್ ತರ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ಇಟಾಲಿಯನ್ ರೆನಿಗೇಡ್. ರೆನಿಗೇಡ್ ಅಂತಂದ್ರೆ ಮಕ್ಕಳೇ ಶತ್ರು ಅಂತ ಅರ್ಥ. ಓಕೆ, ಎನಿಮಿ, ಟ್ರೇಟರ್. ಈತ ಒಬ್ಬ ಇಟಾಲಿಯನ್. ಸೊ ಅಲ್ಲಿರೋರೆಲ್ಲ ಯಾರು? ಸ್ಪೇನ್ ಅವರು. ಆದ್ರೆ ಕೊಲಂಬಸ್ ಇಟಾಲಿಯಿಂದ ಬಂದಂತಹ ನಾವಿಕ, ಅದಕ್ಕೆ ಅವರು ಆತನನ್ನ ಶತ್ರು ಅಂತ ಪರಿಗಣಿಸ್ತಾರೆ. ಇಟಾಲಿಯನ್ ಶತ್ರು ಈತ. ಸೊ ಆತನನ್ನ ಕೆಳಗಿಳಿಸಿ, ಬಂಧಿಸಿ, ಆತನನ್ನ ಸಾಯಿಸಿ ಅಂತ ಕಿರ್ಚಾಡ್ಕೊಂಡು ಎಲ್ರು ಗಲಾಟೆ ಮಾಡಿ ಮುತ್ತಿಗೆ ಹಾಕ್ಬಿಡ್ತಾರೆ. ಯಾರಿಗೆ? ಕೊಲಂಬಸ್ಗೆ. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೀಡ್. ಸ್ಟ್ಯಾಂಪೀಡ್ ಅಂದ್ರೆ ನೋಡಿ ಮಕ್ಳೇ, ಘರ್ಷಣೆ ಆಗೋದು. ಸೊ ಈಗ ಜನಜಂಗುಳಿ ಸೇರಿದಂತ ಸ್ಥಳದಲ್ಲಿ ಜನರು ಕಾಲ್ ತುಳಿತ ನಡೆಯುತ್ತೆ ಅಲ್ವಾ, ಜನರ ಕಾಲ್ ತುಳಿತ. ಸೊ ಅದನ್ನೇ ಸ್ಟ್ಯಾಂಪೀಡ್ ಅಂತ ಕರೀತಾರೆ. ಒಬ್ರ ಮೇಲೊಬ್ರು ಬೀಳೋದು, ಓಡಿ ಬರೋದು. ಓಕೆ, ಸ್ಟ್ಯಾಂಪೀಡ್ ಅಪ್ ದ ಪೂಪ್ ಗ್ಯಾಂಗ್ ವೇ. ಆ ಗ್ಯಾಂಗ್ ಬಂದ್ಬಿಟ್ಟು ಪೂಪ್ ಅಲ್ಲಿ ಸ್ಟ್ಯಾಂಪೀಡ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ರು.
ಅಷ್ಟರಲ್ಲಿ ವೆನ್ ಪೆಪೆ ರನ್ಸ್ ಟು ದ ಫೂಟ್, ಆತ ಅಲ್ಲಿ ಹೋಗ್ತಾನೆ ಪೆಪೆ. ಫೂಟ್ ಅಪ್, ಫೂಟ್ ಆಫ್ ದ ಸ್ಟೇರ್ಸ್, ಸ್ಟೇರ್ಸ್ ಫೂಟ್ ಅಲ್ಲಿ ಅಂದ್ರೆ ಆ ಮೆಟ್ಟಿಲಿನ ತಳಭಾಗದಲ್ಲಿ ಹೋಗ್ತಾನೆ ಆತ. ಹೋಗ್ಬಿಟ್ಟು ಸ್ಟ್ಯಾಂಡ್ಸ್ ವಿತ್ ಆರ್ಮ್ ಸ್ಪ್ರೆಡ್ ಔಟ್, ಈ ತರ ಕೈಯನ್ನ ಹರಡಿಕೊಂಡು, ಅಂದ್ರೆ ಕೈ ಅಗಲ ಮಾಡಿ ಹೀಗೆ ನಿಂತ್ಕೋತಾನೆ, ಯಾರೂ ಬರ್ದೇ ಇರ್ಲಿ ಅಂತ ತಡೆಯೋದಿಕ್ಕೆ. ಓಕೆ, ಯಾರು ಇಲ್ಲಿ ನಿಂತಿರೋದು? ಪೆಪೆ ಅ ಬಾಯ್ ಅಲ್ವಾ. ಆತ ಹೇಳಿದಾನೆ, ನಾನು ಒಬ್ಬನೇ ನಿಮ್ಮನ್ನ ಅನುಮಾನ ಪಡುವುದಿಲ್ಲ, ನಾನು ನಿಮ್ಮ ಅತ್ಯುತ್ತಮ ಸೇವಕ ಅಂತ ಪೆಪೆ ಹೇಳ್ತಾನೆ. ಇವಾಗ ನೋಡಿ ಹೇಳ್ತಾನೆ, ಕವರ್ಡ್ಸ್, ಕವರ್ಡ್ಸ್ ಹೇಡಿಗಳ, ಹೇಡಿಗಳ, ಕವರ್ಡ್ಸ್ ಅಂತಂದ್ರೆ ಹೇಡಿಗಳು, ಹೇಡಿಗಳ, ಹೇಡಿಗಳ, ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್, ನೀವು ನನ್ನನ್ನ ಮೊದಲು ಸಾಯಿಸ್ಬೇಕು. ವಾಯ್ಸಸ್ ಔಟ್ ಆಫ್ ದ ವೇ, ಡೆವಿಲ್ಸ್ ವೆಲ್ಪ್ ಲಿಕ್ ಸ್ಪಿಟಲ್ ಅಂತ ಕೂಗ್ತಾರೆ. ವಾಯ್ಸಸ್ ಅಂತಂದ್ರೆ ಎಲ್ರು ಸೇರಿ ಕೂಗೋದು. ಏನಂತ ಕೂಗ್ತಾರೆ? ಔಟ್ ಆಫ್ ದ ವೇ, ನಮ್ಮ ದಾರಿಯಿಂದ ಸರ್ಕೋ ಅಂತ, ದಾರಿಯಿಂದ ದಾರಿ ಬಿಡು ಅಂತ ಹೇಳ್ತಾರ. ಓಕೆ, ಸೊ ಮಧ್ಯೆ ನಿಲ್ಬೇಡ, ದಾರಿ ಬಿಡು. ಡೆವಿಲ್ಸ್ ವೆಲ್ಪ್, ವೆಲ್ಪ್ ಅಂತಂದ್ರೆ ಮಕ್ಳು ಇಲ್ಲಿ ಡಾಗ್, ನಾಯಿ ಅಂತ ಅರ್ಥ. ಇಲ್ಲಿ ಡೆವಿಲ್ ಅಂತ ಕರ್ದಿರೋದು ಯಾರನ್ನ? ಕೊಲಂಬಸ್ನ. ಕೊಲಂಬಸ್ನ ನಾಯಿ ನೀನು. ಲಿಕ್ ಸ್ಪಿಟಲ್ ಅಂತಂದ್ರೆ ಲೈಕ್ ಬೂಟ್ ಲಿಕ್ಕರ್, ಗುಲಾಮ ಅಂತ. ಯಾರಿಗೆ ನಾವು ಬೂಟ್ ಲಿಕ್ಕರ್ ಅಂತ ಕರಿತೀವಿ? ಗುಲಾಮರಿಗೆ ಅಲ್ವಾ. ನೀನು ಒಬ್ಬ ಆ ನಾಯಿ, ಯಾರು? ಕೊಲಂಬಸ್ನ ನಾಯಿ, ಬೂಟ್ ಲಿಕ್ಕರ್ ನೀನು. ಬೂಟ್, ಆತನ ಬೂಟ್ ಲಿಕ್ ಮಾಡ್ತೀಯ, ಆತನ ಗುಲಾಮನಾಗಿದೀಯ. ಸೊ ನಮ್ಮ ದಾರಿಯಿಂದ ಸರಿ, ನಮ್ಮ ದಾರಿಗೆ ಅಡ್ಡ ಬರಬೇಡ ಅಂತ ಕಿರ್ಚ್ಕೊಂಡು ಎಲ್ರು ಓಡ್ ಬರ್ತಾ ಇದ್ದಾರೆ. ಆಗ ಕೊಲಂಬಸ್ ಹೇಳ್ತಾನೆ, ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್? ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್? ಆತನಿಗೆ ತುಂಬಾ ಆಶ್ಚರ್ಯ ಆಗ್ಬಿಟ್ಟಿದೆ ಕೊಲಂಬಸ್ಗೆ ಪೆಪ್ಪೆನ ಬಿಹೇವಿಯರ್ ನೋಡ್ಬಿಟ್ಟು. ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್? ಆ ಹುಡುಗ, ಒಬ್ಬ ಹುಡುಗ ನನ್ನ ಮತ್ತು ಸಾವಿನ ನಡುವೆ ನಿಂತಿದ್ದಾನೆ. ಸಾವು ಅಂತಂದ್ರೆ ಅಲ್ಲಿ ಬರ್ತಾ ಇರುವಂತಹ, ಮುತ್ತಿಗೆ ಹಾಕ್ತಾ ಇರೋ, ದಂಗೆ ಎದ್ದು ಬರ್ತಾ ಇರುವಂತಹ ಜನಗಳು, ಅವರ ಮತ್ತು ನನ್ನ ನಡುವೆ ಯಾರು ನಿಂತಿದ್ದಾರೆ ಇವತ್ತು? ಆ ಚಿಕ್ಕ ಹುಡುಗ ಪೆಪ್ಪೆ ನಿಂತಿದ್ದಾನೆ ಅಂತ ಆತನಿಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ಸೈಲೆನ್ಸ್ ಫಾಲೋಸ್ ದ ಕಮೆನ್ಸ್ಮೆಂಟ್ ಆಫ್ ಹಿಸ್ ಸ್ಪೀಚ್. ಆತ ಸ್ಪೀಚ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು, ಕಮೆನ್ಸ್ ಅಂತಂದ್ರೆ ಸ್ಟಾರ್ಟ್, ಸ್ಟಾರ್ಟ್ ಭಾಷಣ, ಸ್ಪೀಚ್ ಅಂದ್ರೆ ಮಾತನಾಡುವುದು. ಆತ ಮಾತನಾಡುವುದಕ್ಕೂ ಮೊದಲು ಅಲ್ಲಿ ಒಂದು ಶಾಂತತೆ ಆವರಿಸಿದೆ. ಪೆಪ್ಪೆ ಗೋಯಿಂಗ್ ಟು ಹಿಮ್ ಕ್ವಿಕ್ಲಿ, ಯಾರ ಹತ್ರ? ಕೊಲಂಬಸ್ ಹತ್ರ ಹೋಗ್ಬಿಟ್ಟು, ಮೈ ಕ್ಯಾಪ್ಟನ್, ಇಮೋಷನಲ್ ಆಗಿ ಆತ ಹೇಳ್ತಾನೆ, ಮೈ ಕ್ಯಾಪ್ಟನ್, ದ ಮೆನ್ ಆರ್ ಸಮ್ ವಾಟ್ ಶೀಪಿಶ್. ಓಕೆ, ಆ ಜನರು ಕುರಿಗಳ ತರ ಓಡಿ ಬರ್ತಾ ಇದ್ದಾರೆ. ಇಲ್ಲಿ ಪೆಪ್ಪೆ ಹೇಳ್ತಾನೆ ಮೈ ಕ್ಯಾಪ್ಟನ್ ಅಂತ, ತುಂಬಾ ಪ್ರೀತಿಯಿಂದ ಭಾವನಾತ್ಮಕವಾಗಿ ಆತ ಹೇಳ್ತಾನೆ. ಕೊಲಂಬಸ್ ಹೇಳ್ತಾನೆ ಈಗ, ಪೆಪ್ಪೆ ದಿಸ್ ಈಸ್ ಅ ವಾಯೇಜ್ ಆಫ್ ಡಿಸ್ಕವರಿ. ಪೆಪ್ಪೆ, ಇದು ಒಂದು ವಾಯೇಜ್ ಅಂತಂದ್ರೆ ಮಕ್ಳೇ ಪ್ರಯಾಣ, ಡಿಸ್ಕವರಿ ಅಂತಂದ್ರೆ ಆವಿಷ್ಕಾರ, ಇದು ಒಂದು ಆವಿಷ್ಕಾರಕ್ಕೆ ಹೊರಟಂತಹ ಪ್ರಯಾಣವಾಗಿತ್ತು. ಪ್ರಯಾಣ. ದ ಮೆನ್ ಗ್ರೌಲ್, ಮೆನ್ ಮತ್ತೆ ಕಿರ್ಚ್ತಾರೆ ಅವರು. ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್, ನಾನು ಇಲ್ಲಿ ಹೊಸ ಒಂದು ಜಗತ್ತನ್ನ ಡಿಸ್ಕವರ್, ಹುಡ್ಕೋದಿಕ್ಕೆ ಸೆಟ್ ಮಾಡಿದ್ದೆ. ಅ ರೇಡಿಯಂಟ್ ಲ್ಯಾಂಡ್ ಬಿಯಾಂಡ್ ಅನ್ನೋನ್ ಸೀಸ್. ಸೊ ಈ ಸಮುದ್ರದ ಆಚೆ ಒಂದು ಬ್ರೈಟ್ ಆಗಿ ಹೊಳೆಯುತ್ತಿರುವಂತಹ, ರೇಡಿಯಂಟ್ ಅಂತಂದ್ರೆ ಮಿನುಗು, ಮಿನುಗುತ್ತಾ ಇರುವಂತಹ ಒಂದು ಭೂಮಿ ಇದೆ. ಅದನ್ನ ಡಿಸ್ಕವರ್ ಮಾಡೋದಿಕ್ಕೆ ನಾನು ಹೋಗ್ತಾ ಇದ್ದೆ. ಟು ಫೈಂಡ್ ನ್ಯೂ ವೆಲ್ತ್, ಹೊಸ ಸಂಪತ್ತನ್ನ ಹುಡುಕೋದಿಕ್ಕೆ. ಯಾರಿಗೆ? ರಾಜ ಮತ್ತು ರಾಣಿಗೆ. ಅಂಡ್ ಡೊಮಿನಿಯನ್ ಫಾರ್ ಅವರ್ ಸಾವೆರಿಯನ್ ಕಿಂಗ್ ಅಂಡ್ ಕ್ವೀನ್. ಡೊಮಿನಿಯನ್ ಅಂತಂದ್ರೆ ಒಂದು ಸ್ವಂತವಾಗಿ ಹೊಂದಬಹುದಾದಂತ ಹೊಸ ಭೂಮಿಯನ್ನ, ಹೊಸ ಸಂಪತ್ತನ್ನ ನಮ್ಮ ರಾಜ ಮತ್ತು ರಾಣಿಗೆ ಹುಡುಕೋದಿಕ್ಕೆ ನಾನು ಹೋಗ್ತಾ ಇದ್ದೆ. ಸೊವೇರಿಯನ್ ಅಂತಂದ್ರೆ ಮಕ್ಳೇ ಸಾರ್ವಭೌಮ. ಓಕೆ, ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್ ಆಫ್ ಅವರ್ ಸೇವಿಯರ್ ಟು ರಿಡೀಮ್. ಸೇವಿಯರ್ ಅಂತಂದ್ರೆ ಗಾಡ್. ಓಕೆ, ರಿಡೀಮ್ ಅಂತಂದ್ರೆ ಒಂದನ್ನ ಮತ್ತೆ ವಾಪಸ್ ತಗೊಳ್ಳೋದು, ಹಿಂತಿರುಗಿ ಪಡೆ ಅಂತ ಅರ್ಥ. ಹಿಂತಿರುಗಿ
ಪಡೆಯುವುದು. ಸೊ ಕ್ವೀನ್, ನ್ಯೂ ಸೋಲ್ಸ್, ಹೊಸ ಆತ್ಮಗಳು, ಫಾರ್ ದ ಸ್ಯಾಕ್ರಿಫೈಸ್ ಆಫ್ ಅವರ್ ಸೇವಿಯರ್ ಟು ರಿಡೀಮ್. ಸೊ ನಮ್ಮ ದೇವರಿಗೋಸ್ಕರ ಹೊಸದಾದ ಭೂಮಿಯನ್ನ ಹುಡುಕೋದಿಕ್ಕೆ ಅಥವಾ ಸಂಪತ್ತನ್ನ ಹಿಂತಿರುಗಿ ಪಡೆಯೋದಿಕ್ಕೆ ನಾನು ಹೋಗ್ತಾ ಇದ್ದೆ. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್. ಸೊ ಇಲ್ಲಿ ತನಕ ನಾನು ಕೇವಲ ಒಂದೇ ಒಂದು ವಿಷಯನ ಹುಡ್ಕೋದಿಕ್ಕೆ, ಆವಿಷ್ಕಾರ ಮಾಡೋದಿಕ್ಕೆ ಸಾಧ್ಯ ಆಯ್ತು. ಅಷ್ಟು ಮಾತಾಡ್ಬಿಟ್ಟು ಆತ ಸುಮ್ಮನಾಗ್ಬಿಡ್ತಾನೆ. ಐ ಹ್ಯಾವ್ ಡಿಸ್ಕವರ್ಡ್ ದ್ಯಾಟ್ ವೆನ್ ಅ ಮ್ಯಾನ್ ಈಸ್ ಗಿವನ್ ಅ ವಿಷನ್, ಯಾವಾಗ ಒಬ್ಬ ಮನುಷ್ಯನಿಗೆ ಒಂದು ಗುರಿಯನ್ನ ಅಥವಾ ದೂರದೃಷ್ಟಿಯನ್ನ ಕೊಟ್ಟಿರ್ತಾರೋ, ಸೊ ಆ ಗುರಿಯನ್ನ ಆತ ಒಬ್ನೇ ಫಾಲೋ ಮಾಡ್ಬೇಕು. ಈ ಮಸ್ಟ್ ಫಾಲೋ ಇಟ್ ಅಲೋನ್. ಸೊ ಇಲ್ಲಿ ತನಕ ನಾನು ಭೂಮಿಯನ್ನ, ಹೊಸ ಸಂಪತ್ತನ್ನ ನಮ್ಮ ರಾಜ ರಾಣಿಗೆ ಆ ಸಮುದ್ರದ ಆಚೆ ಮಿನುಗ್ತಾ ಇರುವಂತಹ ಒಂದು ಭೂ ಸಂಪತ್ತನ್ನ ಹುಡುಕೋದಿಕ್ಕೆ ಹೋಗ್ತಾ ಇದ್ದೆ. ಸೊ ಆ ಪ್ರಯಾಣ ಇದಾಗಿತ್ತು. ಆದ್ರೆ ಇಲ್ಲಿವರೆಗೂ ನಾನು ಬರೀ ಒಂದೇ ಒಂದು ವಿಷಯನ ಡಿಸ್ಕವರ್ ಮಾಡಿದ್ದೀನಿ. ಏನದು ಅಂತಂದ್ರೆ, ಯಾರಿಗಾದ್ರೂ ಒಂದು ಗುರಿಯನ್ನ, ದೂರದೃಷ್ಟಿಯನ್ನ, ವಿಷನ್, ಏಮ್ ಅಂತ ಕೊಟ್ಟಾಗ ಅದನ್ನ ಅವರೊಬ್ಬರೇ ಸಾಧಿಸ್ಬೇಕು, ಅವರೊಬ್ಬರೇ ಅದನ್ನ ಫಾಲೋ ಮಾಡ್ಬೇಕು, ಬೇರೆ ಯಾರು ಅದಕ್ಕೆ ಜೊತೆ ಆಗೋದಿಲ್ಲ ಅಂತ ಕೊಲಂಬಸ್ ತುಂಬಾ ನೋವಿನಲ್ಲಿ ಹೇಳ್ತಾ ಇದ್ದಾನೆ ಮಕ್ಳು. ಓಕೆ, ಲಾಯಲ್ಟಿ ಪಾಸಸ್ ಲೈಕ್ ಅ ಸೀವೀಡ್ ಆನ್ ಔಟ್ಗೋಯಿಂಗ್ ಟೈಮ್. ಸೊ ಲಾಯಲ್ಟಿ ಅಂತಂದ್ರೆ ಇಲ್ಲಿ ನಿಯತ್ತು ಒಂದು ಸೀವೀಡ್ ಅಂದ್ರೆ ಸಮುದ್ರದ ಕೆಳಗಡೆ ಇರುವ ಪಾಚಿಯ ಹಾಗೆ. ಸೊ ಅಲ್ಲಿ ಬರುವಂತಹ ಅಲೆಗಳ ನಡುವೆ ಇರುವಂತಹ ಪಾಚಿಯ ಹಾಗೆ. ಫ್ರೆಂಡ್ಶಿಪ್, ಸ್ನೇಹ ಅನ್ನೋದು ಆಸ್ ಅ ಮಾಸ್ಟ್ ಹಾಲೋಡ್ ಬೈ ವರ್ಮ್ಸ್ ಬ್ರೇಕ್ಸ್. ಸೊ ಸ್ನೇಹ ಅನ್ನೋದು ಕೂಡ ಹಾಗೇನೆ, ಕೆಲವೊಂದು ವರ್ಮ್ಸ್ ಬ್ರೇಕ್ ಆದ ಹಾಗೆ. ಓಕೆ, ಸೊ ಇಲ್ಲಿ ಸ್ನೇಹ ಅನ್ನೋದು, ನಿಯತ್ತು ಅನ್ನೋದು ಎಲ್ಲ ಸುಳ್ಳು ಅಂತ ಆತ ಹೇಳ್ತಾ ಇದ್ದಾನೆ. ಡಿಸಿಪ್ಲಿನ್, ಡ್ಯೂಟಿ ಅಂಡ್ ಆನರೇಬಲ್, ಗೌರವ. ಆನರೇಬಲ್ ಅಂತಂದ್ರೆ ಗೌರವ, ಡ್ಯೂಟಿ ಅಂತಂದ್ರೆ ಕರ್ತವ್ಯ, ಶಿಸ್ತು, ಕರ್ತವ್ಯ ಮತ್ತು ಗೌರವ. ಅದೇ ರೀತಿ ವಿಧೇಯತೆ, ಒಬಿಡಿಯನ್ಸ್, ವಿಧೇಯತೆ. ಆರ್ ಬಬಲ್ಸ್, ನೀರಿನ ಮೇಲಿನ ಗುಳ್ಳೆಗಳು ಅಂತ. ಡಿಸಿಪ್ಲಿನ್, ಶಿಸ್ತು, ಕರ್ತವ್ಯ, ಗೌರವ, ವಿಧೇಯತೆ ಇವೆಲ್ಲ ನೀರಿನ ಮೇಲಿನ ಗುಳ್ಳೆಗಳಿದ್ದಂಗೆ. ಸೊ ಅವು ಒಡೆಯುತ್ತವೆ ಅಟ್ ಫಸ್ಟ್. ಒಂದ್ಸಲ ಮುಟ್ಟಿದ ತಕ್ಷಣ ಒಡೆದು ಹೋಗುತ್ತೆ ಆ ಗುಳ್ಳೆ. ನೀರಿನ ಮೇಲೆ ಗುಳ್ಳೆ ನೋಡಿದೀರ ಅಲ್ವಾ? ಸೊ ಆ ಗುಳ್ಳೆನ ಒಂದ್ಸಲ ಮುಟ್ಟಿದ ತಕ್ಷಣ ಒಡೆದೋಗುತ್ತೆ. ಸೊ ಇದು ಕೂಡ ಹಾಗೆ. ಶಿಸ್ತು, ಗೌರವ, ಕರ್ತವ್ಯ, ವಿಧೇಯತೆ ಎಲ್ಲ ಸುಳ್ಳು, ಮುಟ್ಟಿದ ತಕ್ಷಣ ಒಡೆದೋಗುತ್ತೆ. ದೇರ್ ರಿಮೇನ್ಸ್ ಬಟ್ ಒನ್ ಸೆಲ್ಫ್, ಅಲ್ಲಿ ಒಂದೇ ಇರೋದು ಯಾವುದು? ದಟ್ ಈಸ್ ಮೈ ಓನ್ಲಿ ಡಿಸ್ಕವರಿ ಸೋ ಫಾರ್. ಇಲ್ಲಿವರೆಗೂ ಸ್ನೇಹ, ಫ್ರೆಂಡ್ಶಿಪ್, ನಿಯತ್ತು ಏನು ಇಲ್ಲ, ಡ್ಯೂಟಿ, ಡಿಸಿಪ್ಲಿನ್, ಆನರೇಬಲ್ ಯಾವುದು ಇಲ್ಲ. ಎಲ್ಲ ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ, ಒಂದ್ಸಲ ಮುಟ್ಟಿದ ತಕ್ಷಣ ಒಡೆದೋಗುತ್ತೆ. ಸೊ ನಾನು ಅನ್ನೋದು ಮಾತ್ರ ನಿಜ ಅಂತ ಈಗ ಕೊಲಂಬಸ್ ನೋವಿನಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಾಗತ್ತೆ ಅನ್ನೋದನ್ನ ನೋಡೋಣ. ಓಕೆನಾ ಮಕ್ಳೇ?